ನಾನು ನಿನ್ನೆ ರೂಲ್ 231 ಬಗ್ಗೆ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ನನಗೆ ತುಂಬ ಮಂದಿ ಮೆಸೇಜ್ ಮಾಡಿ ಕೇಳಿದರು, ಈ ರೂಲ್ ಬಗ್ಗೆ ಅವರಿಗೆ ಜಾಸ್ತಿ ಗೊತ್ತಿರಲಿಲ್ಲ, ಸ್ವಲ್ಪ ಇನ್ನಷ್ಟು ಹೇಳಿಕೊಡ್ತೀರಾ, ಬೇರೆ ರೂಲ್ ಏನು ಅಂತ ಹೇಳಿಕೊಡ್ತೀರಾ ಅಂತ. ಸೊ ಇವತ್ತು ನಾನು ನಿಮಗೆ 231 ರೂಲ್ ಮತ್ತು 123 ರೂಲ್ ಬಗ್ಗೆ ಕಲಿಸ್ತೀನಿ. 231 ನಿಯಮ ಅಂದರೆ 231 ರೂಲ್, ಇದನ್ನು ಯಾವಾಗ ಬಳಸಬೇಕು? ಸಾಮಾನ್ಯ ಅಥವಾ ಸಕಾರಾತ್ಮಕ ಸಂದರ್ಭಗಳಲ್ಲಿ 231 ನಿಯಮ ಬಳಸ್ತೇವೆ. ಇದರ ಕ್ರಮ ಸೆಕೆಂಡ್ ಪರ್ಸನ್ ಅಂದರೆ ಯು ಮೊದಲು ಬರ್ತದೆ, ನಂತರ ಥರ್ಡ್ ಪರ್ಸನ್ ಹಿ ಶಿ ಇಟ್ ದೇ ನೇಮ್ಸ್ ಬರ್ತವೆ, ನಂತರ ಫಸ್ಟ್ ಪರ್ಸನ್ ಅಂದರೆ ಮಾತನಾಡುವವ ಬರ್ತದೆ. ಸಾಮಾನ್ಯ ದಿನಬಳಕೆಯ ಮಾತಿನಲ್ಲಿ ಮೊದಲು ಎದುರಿಗಿರುವವರನ್ನು ಯು, ಮೊದಲು ಯಾರ ಹೆಸರು ಹೇಳಬೇಕು? ಯು ಅಂದರೆ ಎದುರಿಗಿರುವವ ಅಥವಾ ನಾವು ಯಾರ ಜೊತೆ ಮಾತಾಡ್ತೇವೋ ಅವರು. ನಂತರ ಮೂರನೇ ವ್ಯಕ್ತಿಯನ್ನು ಅಂದರೆ ಯಾರ ಬಗ್ಗೆ ಮಾತಾಡ್ತೇವೋ ಅವರು, ಹಿ ಶಿ ಇಟ್ ಅಥವಾ ನೇಮ್ ಅಥವಾ ದೇ ಹೇಳ್ಬೋದು. ಮತ್ತು ಕೊನೆಯದಾಗಿ ನಮ್ಮನ್ನು ಅಂದರೆ ಮಾತನಾಡುವವ ಐ ಹೆಸರಿಸಬೇಕು. ಮೊದಲು ಯು ಸೆಕೆಂಡ್ ಪರ್ಸನ್, ನಂತರ ಹಿ ಶಿ ಇಟ್ ನೇಮ್ ಥರ್ಡ್ ಪರ್ಸನ್ ದೇ, ಕೊನೆಯದಾಗಿ ಫಸ್ಟ್ ಪರ್ಸನ್ ಐ ಹೆಸರಿಸಬೇಕು. ಉದಾಹರಣೆಗಳು, ಎಕ್ಸಾಂಪಲ್ಸ್. ಕರೆಕ್ಟ್ ಹೇಗೆ? ಯು ರವಿ ಆ್ಯಂಡ್ ಐ ವೆಂಟ್ ಟು ದ ಮೂವಿ. ನೀವು ರವಿ ಮತ್ತು ನಾನು ಸಿನಿಮಾಗೆ ಹೋದೆವು. ಕರೆಕ್ಟ್ ಇದು. ಫಸ್ಟಿಗೆ ಯು, ನಂತರ ಹಿ ಶಿ ಇಟ್ ಅಂದರೆ ಹಿ ಅಂದರೆ ಈಗ ರವಿ ಸಹ ಹೇಳ್ಬೋದು ನೇಮ್ ಅಥವಾ ದೇ, ನಂತರ ಕೊನೆಯದಾಗಿ ಮಾತನಾಡುವವಂದರೆ ನಾನು ಐ. ಹೀಗೆ ಮೂರು ಜನ ನಾವು ಸಿನಿಮಾಗೆ ಹೋದೆವು ಅಂದರೆ ಯು ರವಿ ಆ್ಯಂಡ್ ಐ ವೆಂಟ್ ಟು ದ ಮೂವಿ. ಇನ್ಕರೆಕ್ಟ್ ಹೇಗೆ? ಐ ಯು ಆ್ಯಂಡ್ ರವಿ ವೆಂಟ್ ಟು ದ ಮೂವಿ. ಮೊದಲು ಮಾತನಾಡುವವನ ಹೆಸರು ಹೇಳಿ, ನಂತರ ಎರಡನೇವನ ಹೆಸರು ಹೇಳಿ, ನಂತರ ಮೂರನೇ ವ್ಯಕ್ತಿ ಅಂದರೆ ಥರ್ಡ್ ಪರ್ಸನ್ ಯಾರ ಬಗ್ಗೆ ಮಾತಾಡ್ತೀವೋ ಅವರ ಹೆಸರು ಹೇಳಿದರೆ ಸಕಾರಾತ್ಮಕ ವಾಕ್ಯಗಳಲ್ಲಿ ಇದು ತಪ್ಪಾಗ್ತದೆ. ಎರಡನೇದು ಕರೆಕ್ಟ್. ಶಿ ಆ್ಯಂಡ್ ಐ ಆರ್ ಫ್ರೆಂಡ್ಸ್. ಶಿ ಆ್ಯಂಡ್ ಐ ಆರ್ ಫ್ರೆಂಡ್ಸ್. ಅವಳು ಮತ್ತು ನಾನು ಸ್ನೇಹಿತರು. ಐ ಆ್ಯಂಡ್ ಶಿ ಆರ್ ಫ್ರೆಂಡ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಶಿ ಆ್ಯಂಡ್ ಐ, ಹಿ ಆ್ಯಂಡ್ ಐ, ದೇ ಆ್ಯಂಡ್ ಐ ಈ ಥರ ಹೇಳ್ಬೋದು, ಆರ್ ಫ್ರೆಂಡ್ಸ್. ಈಗ 1 2 3 ನಿಯಮ ಯಾವಾಗ ಬಳಸಬೇಕು? 1 2 3 ನಿಯಮ ತಪ್ಪು, ಅಪರಾಧ ಅಥವಾ ನಕಾರಾತ್ಮಕ ವಿಷಯಗಳನ್ನು ಒಪ್ಪಿಕೊಳ್ಳುವಾಗ 1 2 3 ನಿಯಮ ಬಳಸಬೇಕು. ತಪ್ಪು, ಅಪರಾಧ ಅಥವಾ ನಕಾರಾತ್ಮಕ ವಿಷಯಗಳನ್ನು ಒಪ್ಪಿಕೊಳ್ಳುವಾಗ 1 2 3 ನಿಯಮ ಬಳಸಬೇಕು. ಇದರಲ್ಲಿ ಕ್ರಮ ಹೇಗೆ? ಫಸ್ಟ್ ಪರ್ಸನ್ ಐ ಮಾತನಾಡುವವ, ಸೆಕೆಂಡ್ ಪರ್ಸನ್ ಯು ಯಾರ ಜೊತೆ ಮಾತಾಡ್ತೇವೋ ಅವರು, ಥರ್ಡ್ ಪರ್ಸನ್ ಹಿ ಶಿ ಇಟ್ ನೇಮ್ ದೇ ಮೂರನೇ ವ್ಯಕ್ತಿ ಯಾರ ಬಗ್ಗೆ ಮಾತಾಡ್ತೇವೋ ಅವರು. ಈ ಥರ ಆರ್ಡರ್ ಇರಬೇಕು. 1 2 3 ಆರ್ಡರ್ ಇರಬೇಕು. ಏನಾದರೂ ತಪ್ಪು ಅಥವಾ ನಷ್ಟವಾದಾಗ ಜವಾಬ್ದಾರಿಯನ್ನು ಮೊದಲು ನಾವು ತೆಗೆದುಕೊಳ್ಳಬೇಕು. ಇದರ ಕಾರಣ ಇಷ್ಟೇ, ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳಬೇಕು. ಆದ್ದರಿಂದ ಮೊದಲು ನನ್ನನ್ನು, ನಂತರ ಎದುರಿಗಿರುವವರನ್ನು ಮತ್ತು ಕೊನೆಯದಾಗಿ ಮೂರನೇ ವ್ಯಕ್ತಿಯನ್ನು ಹೆಸರಿಸಬೇಕು. ಮೊದಲು ನನ್ನನ್ನು ಅಂದರೆ ಐ ಮಾತನಾಡುವವ, ನಂತರ ಎದುರಿಗಿರುವವ ಯು ಅಂದರೆ ಯಾರ ಜೊತೆ ಮಾತಾಡ್ತೇವೋ ಅವರು, ಥರ್ಡ್ ಮೂರನೇ ವ್ಯಕ್ತಿ ಅಂದರೆ ಯಾರ ಬಗ್ಗೆ ಮಾತಾಡ್ತೇವೋ ಅವರನ್ನು ನಾವು ಹೆಸರಿಸಬೇಕು. ಉದಾಹರಣೆಗಳು, ಕರೆಕ್ಟ್. ಐ ಯು ಆ್ಯಂಡ್ ಹಿ ಮೇಡ್ ದಿಸ್ ಮಿಸ್ಟೇಕ್. ನಾನು, ನೀವು ಮತ್ತು ಅವನು ಈ ತಪ್ಪು ಮಾಡಿದ್ದೇವೆ. ಐ ಯು ಆ್ಯಂಡ್ ಹಿ ಮೇಡ್ ದಿಸ್ ಮಿಸ್ಟೇಕ್. ಇನ್ಕರೆಕ್ಟ್ ಹೇಗೆ? ಇಲ್ಲಿ ತಪ್ಪು ಹೇಗೆ? ಯು ಹಿ ಆ್ಯಂಡ್ ಐ ಮೇಡ್ ದಿಸ್ ಮಿಸ್ಟೇಕ್ ಅಂತ ಹೇಳಿದರೆ ತಪ್ಪಾಗ್ತದೆ. ತಪ್ಪಂತಲ್ಲ, ಅಷ್ಟು ಸರಿ ಅಲ್ಲ ಅಂತ ಆಗ್ತದೆ, ಇನ್ಕರೆಕ್ಟ್. ಎರಡನೇದ್ದು ಕರೆಕ್ಟ್. ಐ ಆ್ಯಂಡ್ ಶ್ಯಾಮ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್. ಈ ನಷ್ಟಕ್ಕೆ ನಾನು ಮತ್ತು ಶ್ಯಾಮ್ ಜವಾಬ್ದಾರರು. ಕರೆಕ್ಟ್. ಐ ಆ್ಯಂಡ್ ಶ್ಯಾಮ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್. ಇದನ್ನೇ ನಾವು ಶ್ಯಾಮ್ ಆ್ಯಂಡ್ ಐ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್ ಅಂತ ಹೇಳಿದರೆ ಅಷ್ಟು ಸರಿಯಲ್ಲ, ಇನ್ಕರೆಕ್ಟ್ ಆಗ್ತದೆ. ಸೊ ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದರೆ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ.